ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬಣಬಡಿದಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೈಕಮಾಂಡ್ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿತು. ಈಗ ಈ ನೋಟಿಸ್ಗೆ ಯತ್ನಾಳ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ, ಜೊತೆಗೆ ಸವಾಲನ್ನ ಎಸೆದಿದ್ದಾರೆ. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ವಾ? ವಿಜಯೇಂದ್ರ ಹೇಳಿದ ಮಾತ್ರಕ್ಕೆ ನೋಟಿಸ್ ಕೊಟ್ಟಿದ್ದು ಸರಿನಾ? ಯಡಿಯೂರಪ್ಪ ಪುತ್ರ ಅನ್ನುವ ಒಂದೇ ಒಂದು ಕಾರಣಕ್ಕೆ ವಿಜಯೇಂದ್ರ ಆಡಿದ್ದೇ ಆಟನಾ? ವಿಜಯೇಂದ್ರ ಏನೇ ಮಾಡಿದ್ರು ಯಾರು ಕೇಳೋರಿಲ್ಲ, ಯಾಕೆ? ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಿ ಅನ್ನೋದಷ್ಟೇ ನಮ್ಮ ಬೇಡಿಕೆ. ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. 9 ಪುಟ ಉತ್ತರವನ್ನ ನೀಡುವ ಮೂಲಕ ವಿಜಯೇಂದ್ರಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ವಾರ್ನಿಂಗ್ ಬಳಿಕವೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯೇಂದ್ರ ವಿರುದ್ಧ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಹೀಗಾಗಿ ಶಿಸ್ತು ಸಮಿತಿ ಒಂದು ನೋಟಿಸ್ ಅನ್ನ ಕೊಟ್ಟಿತ್ತು. 78 ಗಂಟೆಗಳ ಒಳಗಾಗಿ ಉತ್ತರವನ್ನ ಕೊಡಿ, ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ. ಯತ್ನಾಳ್ ಅವರು ಆರಂಭದಲ್ಲಿ ಯಾವುದೇ ರೀತಿಯ ನೋಟಿಸ್ ಕೊಟ್ಟಿಲ್ಲ, ನನ್ನ ಆನ್ಸರ್ ಮಾಡಲ್ಲ ಅಂತ ಹೇಳಿದ್ರು. ಆದರೆ ಇದೀಗ ಆನ್ಸರ್ ಮಾಡಿದ್ದಾರೆ. 9 ಪುಟಗಳ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಉತ್ತರ ಅಲ್ಲ, ಸವಾಲು ಹಾಕಿರುವಂಥದ್ದು, ಪ್ರಶ್ನೆಗಳನ್ನ ಕೇಳಿರುವಂಥದ್ದು. ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉತ್ತರವನ್ನು ಕೊಟ್ಟಿಲ್ಲ, ಪ್ರಶ್ನೆಗಳನ್ನ ಕೇಳಿದ್ದಾರೆ. ಶಿಸ್ತು ಸಮಿತಿಗೆ ನೀಡಿರುವ ಉತ್ತರದಲ್ಲೂ ಕೂಡ ಯತ್ನಾಳ್ ಸಾಹೇಬ್ರು ಗರಂ ಆಗಿದ್ದಾರೆ. ಕೇಂದ್ರ ಶಿಸ್ತು ಸಮಿತಿ ನಡೆ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಬಗೆಹರಿಯದ ಎಷ್ಟೊಂದು ಸಮಸ್ಯೆಗಳಿವೆ. ಕೆಲವರು ಪಕ್ಷದಲ್ಲೇ ಇದ್ದು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ. ಬೇರೆಯವರು ಎಲ್ಲರ ಕಣ್ಣಿಗೆ ಕಾಣುವಂತೆ ತಪ್ಪು ಮಾಡ್ತಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಯಾರನ್ನೂ ಪ್ರಶ್ನೆ ಮಾಡ್ತಾ ಇಲ್ಲ, ನನಗೆ ಮಾತ್ರ ನೋಟಿಸ್ ಕೊಡಿಸಿದ್ದಾರೆ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗುಡುಗಿದ್ದಾರೆ. ನೋಡಿ, ಯತ್ನಾಳ್ ಅವರು ಆನ್ಸರ್ ಮಾಡಿದ್ದಾರಾ ಅಥವಾ ಪ್ರಶ್ನೆ ಕೇಳಿದ್ದಾರಾ ಅನ್ನೋದು ಈ ಪ್ರಶ್ನೆ ಆಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಯತ್ನಾಳ್ ಅವರು ಈಗ ಪ್ರಸ್ತಾಪ ಮಾಡಿರೋದು ಯಾವ ವಿಚಾರ? ಎಸ್ಟಿ ಸೋಮಶೇಖರ್ ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತನಾಡ್ತಾರೆ, ಸರ್ಕಾರದ ಪರವಾಗಿ ಮಾತನಾಡ್ತಾರೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಬಹಿರಂಗವಾಗಿ ಹೇಳ್ತಾರೆ ಕಾಂಗ್ರೆಸ್ ಪರವಾಗಿದ್ದೀನಿ ಅಂತ ಹೇಳಿ. ಇನ್ನು ಶಿವರಾಮ್ ಹೆಬ್ಬಾರ್ ಕೂಡ ಕಾಂಗ್ರೆಸ್ ಪರವಾಗಿದ್ದಾರೆ. ಆದರೆ ಈ ಇಬ್ಬರು ಕೂಡ ವಿರೋಧಿಯನ್ನ, ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಮತ್ತೆ ಈ ನೋಟಿಸ್ ಕೊಟ್ಟಿರೋದು ವಿಜಯೇಂದ್ರ ಕಾರಣಕ್ಕೆ ಮಾತ್ರ ಅಂತ, ಅಂದ್ರೆ ವಿಜಯೇಂದ್ರ ಅವರು ಹೇಳಿದ್ದಾರೆ ಅನ್ನುವ ಕಾರಣಕ್ಕೆ ನನಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ವಿಜಯೇಂದ್ರ ಯಾಕೆ ಅವ್ರನ್ನ ಪ್ರಶ್ನೆ ಮಾಡಲ್ಲ, ನನ್ನನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಜೊತೆಗೆ ಶಿಸ್ತು ಸಮಿತಿಯ ನಡೆಯನ್ನು ಕೂಡ ಖಂಡಿಸಿದ್ದಾರೆ ಅಂತ. ಕಣ್ಣಿಗೆ ಕಾಣುವಂತೆ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ನಡೆದುಕೊಳ್ತಾ ಇದ್ದಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದು ಗೊತ್ತಿಲ್ವಾ? ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ನೈತಿಕ ಸ್ಥೈರ್ಯ ನಿಮ್ಮಲ್ಲಿಲ್ಲ. ನಾನೊಬ್ಬ ಕೇಂದ್ರದ ಮಂತ್ರಿಯಾಗಿ ಸಹ ಕೆಲಸ ನಿಭಾಯಿಸಿದವನು. ಏನೇ ಇದ್ರೂ ಪಕ್ಷದ ಇತಿಮಿತಿ ಒಳಗೆ ಮಾತಾಡಿದ್ದೇನೆ. ಯಾವುದೇ ತಪ್ಪು ಇಲ್ಲದಿದ್ರೂ ಕೂಡ ನನಗೆ ನೋಟಿಸ್ ಕೊಟ್ಟಿದ್ದೀರಿ. ನೀವು ನೋಟಿಸ್ ಕೊಟ್ಟಿದ್ದು ಸರಿಯಲ್ಲ ಅಂತ ಹೇಳಿ ಶಿಸ್ತು ಸಮಿತಿಯ ವಿರುದ್ಧವೇ ಈಗ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ. ಶಿಸ್ತು ಸಮಿತಿ ನೋಟಿಸ್ ಕೊಡ್ತು, 72 ಗಂಟೆಗಳ ಒಳಗಾಗಿ ಆನ್ಸರ್ ಮಾಡಿ, ಉತ್ತರವನ್ನು ಕೊಡಿ ಅಂತ ಹೇಳಿದ್ರು. ಈಗ ಯತ್ನಾಳ್ ಅವರು ಸುದೀರ್ಘವಾಗಿ 9 ಪುಟಗಳ ಆನ್ಸರ್ ಮಾಡಿದ್ದಾರೆ. ಇದರಲ್ಲಿ ಅವರು ಆನ್ಸರ್ ಮಾಡಿರೋದಲ್ಲ, ಜೊತೆಗೆ ಯಾಕೆ ನೋಟಿಸ್ ಕೊಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಿರುವಂತದ್ದು. ವಿಜಯೇಂದ್ರ ವಿರುದ್ಧ ಇಲ್ಲೂ ಕೂಡ ಕಿಡಿಕಾರಿದ್ದಾರೆ. ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ, ಸಾಕಷ್ಟು ಮಂದಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದಾರೆ. ಬಟ್ ನಾನು ಕೇಳ್ತಿರೋದು ಒಂದೇ, ವಿಜಯೇಂದ್ರರನ್ನ ಬದಲಿಸಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ವಿಜಯೇಂದ್ರ ಯಾರನ್ನೂ ಕೂಡ ಪರಿಗಣಿಸ್ತಾ ಇಲ್ಲ, ಹಿರಿಯರಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಥವಾ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಂತದ್ದು.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಮುಖ್ಯವಾಗಿ ಯತ್ನಾಳ್ ಅವರು ಇದನ್ನ ಉತ್ತರವನ್ನು ಕೊಟ್ಟಿದ್ದಾರಾ ಅಥವಾ ಪ್ರಶ್ನೆ ಕೇಳಿದ್ದಾರಾ ಅಂತ? ಮಹೇಶ್, ಕಳೆದ ಅನೇಕ ದಿನಗಳಿಂದ ಕೂಡ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಹೈಕಮಾಂಡ್ ಹಂತದಲ್ಲಿ ತಲುಪಿದಂತ ಸಂದರ್ಭದಲ್ಲಿ ರೆಬಲ್ಸ್ ಟೀಮ್ ನಿಂದ ಮಾಡು ಇಲ್ಲವೇ ಮಡಿ ಹೋರಾಟ ಅನ್ನೋ ರೀತಿಯಲ್ಲಿ ಅತ್ಯಂತ ಅಗ್ರೆಸಿವ್ ಆಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ BY ವಿಜೇಂದ್ರ ಅವರ ವಿರುದ್ಧ ದೂರು ಸಲ್ಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮನವರಿಕೆ ಮಾಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಆದಾಗ್ಯೂ ಕೂಡ ಕೇಂದ್ರದ ಬಿಜೆಪಿ ಶಿಸ್ತು ಸಮಿತಿ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಯಾಕೆ ಅಂತಂದು ಹೇಳಿದ್ರೆ, ಆಂತರಿಕ ವಿಚಾರಗಳನ್ನ ಆಂತರಿಕವಾಗಿ ಮಾತನಾಡಬೇಕು, ಬಹಿರಂಗವಾಗಿ ಮಾತನಾಡಬಾರ್ದು ಅನ್ನೋಂತ ಸೂಚನೆಯನ್ನ ಕಳೆದ ಬಾರಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಶಿಸ್ತು ಸಮಿತಿ ಸೂಚನೆ ಕೊಟ್ಟಿತ್ತು. ಆದಾಗ್ಯೂ ಕೂಡ BY ವಿಜೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಯತ್ನಾಳ್ ಅವರು ವಾರನ್ನ ಶುರು ಮಾಡಿದ್ರು. ಆಗ ಕಾರಣಕ್ಕಾಗಿನೇ ಎರಡನೇ ನೋಟಿಸ್ ಕೂಡ ಸೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ರು. ಇದೀಗ 9 ಪುಟದ ಉತ್ತರವನ್ನ ಬರೆದಿದ್ದಾರೆ. ಆ ಇಡೀ ಪತ್ರದ ಸಾರಾಂಶ ಏನು ಅಂತಂದ ಹೇಳಿದ್ರೆ, ಪತ್ರವನ್ನ ಬರೀತಾರಂತ ಹೇಳ್ತಾರ. ಸಾರಾಂಶ ಏನಂತಂದ ಹೇಳಿದ್ರೆ, ಅದರಲ್ಲೂ ಕೂಡ ಪ್ರಮುಖವಾಗಿ ನನ್ನ ವಿರುದ್ಧ ನೀವು ಯಡಿಯೂರಪ್ಪ ಅವರು ಆಗ್ಲಿ ಅಥವಾ ವಿಜೇಂದ್ರ ಅವರು ಹೇಳಿದಂತೆ ನೋಟಿಸ್ ಅನ್ನ ಕೊಡುವಂತದ್ದಾದ್ರೆ, ನಾನು ಎಲ್ಲೂ ಕೂಡ ಪಕ್ಷದ ವಿರೋಧಿ ಚಟುವಟಿಕೆಗಳನ್ನ ಮಾಡಿಲ್ಲ. ನೇರವಾಗಿ ಮತ್ತೆ ಪರೋಕ್ಷವಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದವರ ವಿಚಾರಕ್ಕೆ ನೀವು ಗಮನ ಹರಿಸ್ತಾ ಇಲ್ಲ. ಬದಲಾಗಿ ನಮಗೆ ನೋಟಿಸ್ ಕೊಟ್ಟಿರುವಂತದ್ದು ಸಮಂಜಸವಲ್ಲ ಅನ್ನುವಂತ ಮಾತುಗಳನ್ನ ಕೊಡೋದ್ರ ಜೊತೆಗೆ 75% ಏನ್ ಪಕ್ಷದಲ್ಲಿರುವಂತಹ 75% ಜನ ಏನಿದ್ದಾರೆ ಅವರೆಲ್ಲರೂ ಕೂಡ BY ವಿಜೇಂದ್ರ ಅವರ ವಿರುದ್ಧವಾಗಿದ್ದಾರೆ. ಅದನ್ನ ನೀವು ಪರಿಗಣಿಸ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ಮನವರಿಕೆ ಮಾಡುವಂತದ್ದು ಮತ್ತೆ ಕೊಂಚ ಕಿಡಿಕಾರುವಂತ ಕೆಲಸವನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದಾರೆ. ಆದ್ರೆ ಈಗ ಕುತೂಹಲ ಮೂಡಿಸಿರುವಂತದ್ದು ಏನಂತಂದು ಹೇಳಿದ್ರೆ, ಶಿಸ್ತು ಸಮಿತಿ ಯಾವ ರೀತಿಯ ನಡೆಯನ್ನ ಅನುಸರಿಸುತ್ತೆ ಅನ್ನುವಂಥದ್ದು ಈಗ ಕುತೂಹಲ ಮೂಡಿಸಿರುವಂತದ್ದು. ಮಹೇಶ್, ಧನ್ಯವಾದ ದುರ್ಗದ್ ತಮ್ಮೆಲ್ಲ ಮಾಹಿತಿಗಾಗಿ.